ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, ನಾವು KRTET 2024ಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವೆಶ್ಚನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ವಿ. ಸೊ ಈಗಾಗಲೇ ನಾನು 2014ರ ಎರಡು ಭಾಗದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಿಡಿಸಿ ಹಾಕಿದ್ದೆ. ಜೊತೆಗೆ 2015ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆ. ಸೊ ಇದು ಏನಂತಂದರೆ ಪೇಪರ್ 2 ಎರಡನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ ಪೇಪರ್ 2ನಲ್ಲಿ ಬರ್ತಕ್ಕಂತಹ ಸೋಷಿಯಲ್ ಸೈನ್ಸ್ MCQಗೆ ಸಂಬಂಧಪಟ್ಟಂಗೆ 60 ಅಂಕಗಳ ಪ್ರಶ್ನೋತ್ತರಗಳು ಇರ್ತವೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾನು ಈಗಾಗಲೇ 2014 ಕಂಪ್ಲೀಟ್ ಮಾಡಿದ್ದೆ. ಸೊ 2015ರ ಪಾರ್ಟ್ 2 ಅಂತಂದೇ ಹೇಳ್ಬೋದು. ಈಗಾಗಲೇ ಒಂದು ಪಾರ್ಟ್ನಲ್ಲಿ ಪ್ರಮುಖ 30 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೆ. ಈಗ ಪ್ರಶ್ನೆ ಸಂಖ್ಯೆ 121ರಿಂದ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ಸ್ಗಳು 91ರಿಂದ 150ವರೆಗೂ ಕೂಡ ಇರ್ತವೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ 90ರಿಂದ 120ವರೆಗೂ ಕೂಡ ನಾನು ಸಾಲ್ವ್ ಮಾಡಿದ್ದೆ. ಸೊ ಮುಂದಿನ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 121ನೇ ಪ್ರಶ್ನೆ ನೋಡೋಣ ಬನ್ನಿ. ಇದು 2015ರ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ MCQ ಒಂದು ಪ್ರಶ್ನೆ ಪತ್ರಿಕೆ ಅಂತಂದೇ ಹೇಳ್ಬೋದು. 2015ರಲ್ಲಿ ನಡೆದಂಥ ಒಂದು ಪತ್ರಿಕೆಯಾಗಿದೆ. 121ನೇ ಪ್ರಶ್ನೆ ಏನಿದೆ ಅಂತಂದರೆ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದನವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು ಅಂತಂದಿದೆ. 15ನೇ ಅನುಚ್ಛೇದನ, 17ನೇ ಅನುಚ್ಛೇದನ, 21ನೇ ಅನುಚ್ಛೇದನ, 38ನೇ ಅನುಚ್ಛೇದನ ಅಂತಂದಿದೆ. ಇದರ ಸರಿಯಾದ ಉತ್ತರ 17. ಆಪ್ಷನ್ ಬಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತಂದಿದೆ. ಅರಿಸ್ಟಾಟಲ್, ಸಾಕ್ರೆಟಿಸ್, ಪ್ಲೇಟೋ, ಅಬ್ರಹಾಂ ಲಿಂಕನ್ ಅಂತಂದಿದೆ. ಸರಿಯಾದ ಉತ್ತರ ಅರಿಸ್ಟಾಟಲ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಭಾರತದ ಕೆಲವು ಬುಡಕಟ್ಟುಗಳ ಗುಂಪನ್ನು ಇಲ್ಲಿ ನೀಡಿದೆ. ಈ 4 ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಬುಡಕಟ್ಟನ್ನು ಗುರುತಿಸಿ ಅಂತಂದಿದೆ. ನೋಡಿ, ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು. ನೋಡಿ, 3 ಅಂತ ನೋಡಿದಾಗ ಇಲ್ಲಿ 2ನೇದ್ದು ಸೋಲಿಗೆ ಆಗಿರ್ಬೋದು, ಮತ್ತು 3ನೇದ್ದು ಕೋಟ್ ಆಗಿರ್ಬೋದು, 4ನೇ ಸಿದ್ಧಿ ಮತ್ತು 8ನೇದ್ದು ತೊಡವ. ಇವೇನಂದರೆ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಬುಡಕಟ್ಟುಗಳು ಅಂತಂದು ಹೇಳ್ಬೋದು. ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲದೆ ಲಕ್ಷಣವನ್ನು ಹೊಂದಿರುವಂಥ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತಂದಿದೆ. ಸಂವಿಧಾನಾತ್ಮಕ ಚಕ್ರಾಧಿಪತ್ಯ, ಸೈನಿಕ ಸರ್ವಾಧಿಕಾರ, ಪ್ರಜಾಪ್ರಭುತ್ವ, ಕಮ್ಯುನಿಸ್ಟ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಏನಾಗುತ್ತಂದ್ರೆ ಕಮ್ಯುನಿಸ್ಟ್ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವಂತಹ ಅಧಿಕಾರಿಗಳು ಮತ್ತು ಅವರ ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರದೊಂದಿಗೆ ಹೊಂದಿಸಿ ಅಂತಂದಿದೆ. ಇಲ್ಲಿ ನೋಡಿ, ಕಮಿಷನರ್, ಚೀಫ್ ಆಫೀಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಂದಿದೆ. ಜಿಲ್ಲಾ ಪಂಚಾಯಿತಿ, ನಗರ ಪಾಲಿಕೆಗಳು, ಗ್ರಾಮ ಪಂಚಾಯಿತಿ, ಪಟ್ಟಣ ಪುರಸಭೆಗಳು ಮತ್ತು ತಾಲೂಕು ಪಂಚಾಯಿತಿ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ. ಕಮಿಷನರ್ ಅಂತ ಬಂದರೆ ನಗರ ಪಾಲಿಕೆಯಲ್ಲಿ ಬರ್ತಾರ. ಚೀಫ್ ಆಫೀಸರ್ ಅಂತಂದರೆ CO ಅಂತಂದು ಹೇಳ್ತೇವೆ ನಾವು. ಅವರು ಪಟ್ಟಣ ಪುರಸಭೆಗಳಲ್ಲಿ ಬರ್ತಾರ ಅಂತಂದೇ ಹೇಳ್ಬೋದು. ಇನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ CEO ಅಂತ ಹೇಳ್ತೀವಿ. ಇವರು ಜಿಲ್ಲಾ ಪಂಚಾಯಿತಿಯಲ್ಲಿ ಕಂಡು ಬರ್ತಾರ. ಇನ್ನು ಎಕ್ಸಿಕ್ಯೂಟಿವ್ ಆಫೀಸರ್ EO ಅಂತಂದು ಹೇಳ್ತೀವಿ. ಅವರೆಲ್ಲಂದರೆ ತಾಲೂಕು ಪಂಚಾಯಿತಿಯಲ್ಲಿ ಕಂಡು ಬರ್ತಾರ ಅಂತಂದಿಲ್ಲಿ ಹೇಳ್ಬೋದು. ದೆನ್ ಇಲ್ಲಿ ಏನಾದರೂ PDO ಅಂತಂದಿದ್ರೆ ಅವರು ಎಲ್ಲಿ ಬರ್ತಾಯಿದ್ರು ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಾಯಿದ್ರು. ಎಕ್ಸ್ಟ್ರಾ ಪಾಯಿಂಟ್ ಇದು ಬರ್ಕೊಳ್ಳಿ. ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಇರ್ತಾರೆ? ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ. PDO ಇವರು ಗ್ರಾಮ ಪಂಚಾಯಿತಿಯಲ್ಲಿ ಕಂಡು ಬರ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಅಂತಂದಿದೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನಿರ್ದೇಶಕ ತತ್ವಗಳು, ಪೌರತ್ವ ನಿರ್ಧರಿಸುವಂತಹ ತತ್ವಗಳು ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ನಿರ್ದೇಶಕ ತತ್ವಗಳು. ರಾಜನಿರ್ದೇಶಕ ತತ್ವಗಳು ಏನಾಗಿವೆ? ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಒಂದು ಭದ್ರ ಬುನಾದಿ ಹಾಕುವಂತಹ ಪ್ರಮುಖ ಅಂಶಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತಂದಿದೆ. ನಾನು ಡೈರೆಕ್ಟ್ ಉತ್ತರವನ್ನು ಹೇಳ್ಬಿಡ್ತೇನೆ ಇಲ್ಲಿ ನಿಮಗೆ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಹಣಕಾಸಿನ ಮಸೂದೆಯನ್ನು ಮೊದಲು ನಾವು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ಇದೇನೆಂದರೆ ಸರಿಯಲ್ಲ ಅಂತ ಹೇಳ್ಬೋದು. ಯಾಕಂದರೆ ಹಣಕಾಸು ಮಸೂದೆ ರಾಜ್ಯವನ್ನು ತೆಗೆದುಕೊಂಡಾಗ ವಿಧಾನಸಭೆಯಲ್ಲಿ ಮಾಡ್ತಾರೆ. ಇನ್ನು ದೇಶವನ್ನು ತೆಗೆದುಕೊಂಡಾಗ ಅಥವಾ ಕೇಂದ್ರದ ಒಂದು ಆಡಳಿತವನ್ನು ತೆಗೆದುಕೊಂಡಾಗ ಎಲ್ಲಿ ಮಾಡ್ತಾರೆ? ಲೋಕಸಭೆಯಲ್ಲಿ ಮಾಡ್ತಾರೆ. ಹೀಗಾಗಿ ಏನಂತಂದರೆ ಫಸ್ಟ್ ಆಪ್ಷನ್ ರಾಂಗ್ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ನ್ಯಾಯಾಲಯಗಳಲ್ಲಿನ ಕಾರ್ಯವ್ಯಾಪ್ತಿಯ ಆಧಾರದ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿ ಅಂತಂದಿದೆ. ಜೋಡಿಸಿರುವ ಒಂದು ಗುಂಪನ್ನು ಗುರುತಿಸಿ ಅಂತಂದಿದೆ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 4 ಅಂತಂದೇ ಹೇಳ್ಬೋದು. ಸೊ ಹಂಗಂದ್ರೆ ಮೊದಲಿಗೆ ಯಾವ್ದು ಬರ್ತೈತೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಬರುತ್ತೆ. ದೆನ್ ನಂತರದಲ್ಲಿ ಬರ್ತಕ್ಕಂಥದ್ದು ಹೈಕೋರ್ಟ್ ಬರುತ್ತೆ, ರಾಜ್ಯ ಉಚ್ಚ ನ್ಯಾಯಾಲಯ. ನಂತರದಲ್ಲಿ ಸೆಷನ್ ನ್ಯಾಯಾಲಯ ಬರುತ್ತೆ.
ದೆನ್ ಫೋರ್ತ್ ಒನ್ ಯಾವ್ದು ಬರುತ್ತಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಮುಂದಿನ ಪ್ರಶ್ನೆ, ಭಾರತವು ಡ್ಯಾಶ್ ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಇಲ್ಲಿ ನೋಡಿ, ಆಪ್ಷನ್ಸ್ಗಳನ್ನ ಕೊಟ್ಟಿರೋದಿಲ್ಲ ಇಲ್ಲಿ. ಇವು 4 ಕೂಡ ಏನಂದರೆ ರೈಟ್ ಆಗ್ತಾವೆ, ಬಟ್ ಇಲ್ಲಿ ಆರ್ಡರ್ ವೈಸ್ ಬರಿಬೇಕು ಎಂಬ ಒಂದು ಮಾಹಿತಿ ಇತ್ತು. ಈ ಒಂದು ಪ್ರಶ್ನೆ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿಲ್ಲ ಅವರು. ಇಲ್ಲಿ ಏನು ಕೊಡಬೇಕಿತ್ತು ಅಂತಂದರೆ ಅವರು ಕೆಳಗಡೆ ಅದು ಸಮಾಜವಾದಿ ಹೆಂಗೆ, ಇಲ್ಲಿ ನಾವು ಸೀರಿಯಲ್ಲ ತಗೋತೇವೆ, ಭಾರತದ ಸಂವಿಧಾನವನ್ನು ತೆಗೆದುಕೊಂಡಾಗ ಅಲ್ಲಿ ಲಕ್ಷಣಗಳನ್ನು ಓದ್ತಾ ಹೋಗ್ತೇವೆ ನಾವು ಅಲ್ವಾ. ಸೊ ಅಲ್ಲಿ ಏನಂದರೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಓದ್ತೇವೆ, ಸಾರ್ವಭೌಮ ಅಂತ ಓದ್ತೇವೆ, ಜಾತ್ಯತೀತ ಅಂತ ಓದ್ತೇವೆ, ಸಮಾಜವಾದಿ ಅಂತ ಹೇಳ್ತೇವೆ. ಈ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬಂಥ ಪದಗಳನ್ನು ಇತ್ತೀಚೆಗೆ ಅಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಅದರಲ್ಲಿ ಸೇರಿಸಿದರು. ಇಲ್ಲ ಅಂದರೆ ಮೊದಲಿಗೆ ಕೆಲವು ಅಲ್ಲಿ ಮಾತ್ರ ಇದ್ದವು. ಸೊ ಹಂಗಾಗಿ ಇಲ್ಲಿ ನಾವೇನು ತೊಗೋಬೇಕಂದ್ರೆ ಮೊದಲೇ ಬರ್ತಕ್ಕಂಥದ್ದು ಯಾವುದಂದರೆ ಸಾರ್ವಭೌಮ ಬರುತ್ತೆ, ಆಮೇಲೆ ಬರ್ತಕ್ಕಂಥದ್ದು ಯಾವುದಂತಂದರೆ ಸಮಾಜವಾದ ಬರುತ್ತೆ, ಆಮೇಲೆ ಜಾತ್ಯತೀತತೆ ಬರುತ್ತೆ, ದೆನ್ ಲಾಸ್ಟ್ ಒನ್ ಏನು ಬರುತ್ತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಬರುತ್ತೆ. ಈ ರೀತಿ ಸೀರಿಯಲ್ ವೈಸ್ ನಾವು ಭಾರತದ ಸಂವಿಧಾನದ ಲಕ್ಷಣವನ್ನು ಇಲ್ಲಿ ನೋಡ್ತೀವಿ. ಅದಕ್ಕೆ ಅಲ್ಲಿ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ, ಅದು ಓಲ್ಡ್ ಕ್ವೆಶ್ಚನ್ ಪೇಪರ್ ಯಾರಾದ್ರೂ ಹತ್ರ ಇದ್ದರೆ ನೀವೇನು ಮಾಡಬೇಕು ಅದನ್ನು ನೋಡಿ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತಂದಿದೆ. ರೈಟ್ ಟು ಇನ್ಫಾರ್ಮೇಷನ್ RTI ಅಂತ ಹೇಳ್ತೀವಿ. ಯಾವಾಗಂದ್ರೆ 2005. ಮುಂದಿನ ಪ್ರಶ್ನೆ, ಇಲ್ಲಿಂದ ನೋಡಿ 131ನೇ ಪ್ರಶ್ನೆಯಿಂದ 150ನೇ ಪ್ರಶ್ನೆವರೆಗೂ ಕೂಡ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳಿರ್ತವೆ. ವೆರಿ ಇಂಪಾರ್ಟೆಂಟ್ ಇವೆ, ನೋಡಿ ನೋಟ್ ಮಾಡ್ಕೊಳ್ಳಿ. ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಒಂದು ಮೂಲಾಧಾರದಿಂದ ಪಡೆಯಬಹುದಾಗಿದೆ. ಮೂಲ ಶಿಕ್ಷಣ ಪದ್ಧತಿ, ಕೊಠಾರಿ ಆಯೋಗ ವರದಿ, ಪ್ರೌಢಶಾಲಾ ಶಿಕ್ಷಣ ಆಯೋಗ ವರದಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಯಾವುದಂತಂದರೆ ಆಪ್ಷನ್ 1 ರೈಟ್ ಆನ್ಸರ್, ಮೂಲ ಶಿಕ್ಷಣ ಪದ್ಧತಿ. ಓಕೆ. 132ನೇ ಪ್ರಶ್ನೆ, ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತಂದಿದೆ. ಮೌಲ್ಯಾಧಾರಿತ ಕಾರ್ಯ, ವೀಕ್ಷಣಾಧಾರಿತ ಕಾರ್ಯ, ಉದ್ದೇಶಾಧಾರಿತ ಕಾರ್ಯ, ಚಿಂತನಾಧಾರಿತ ಕಾರ್ಯ ಅಂತಂದಿದೆ. ಸರಿಯಾದ ಉತ್ತರ ಉದ್ದೇಶಾಧಾರಿತ ಕಾರ್ಯ. ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಅಂತಂದಿದೆ. ವೃತ್ತಿಯಲ್ಲಿ ಬೆಳವಣಿಗೆ, ಜವಾಬ್ದಾರಿತ ಪೌರತ್ವದ ಬೆಳವಣಿಗೆ, ಜ್ಞಾನವನ್ನು ವೃದ್ಧಿಸುವಿಕೆ, ಜೀವನ ಸೌಲಭ್ಯಗಳ ಬೆಳವಣಿಗೆ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ, ಜವಾಬ್ದಾರಿತ ಪೌರತ್ವದ ಬೆಳವಣಿಗೆ. ಮುಂದಿನ ಪ್ರಶ್ನೆ, ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಒಂದು ಪ್ರಾಮುಖ್ಯತೆ ಅಂತಂದಿದೆ. ಇದರ ಸರಿಯಾದ ಉತ್ತರ ಡೈರೆಕ್ಟ್ ನಾನು ಆನ್ಸರ್ ಹೇಳಿಬಿಡ್ತೀನಿ, ಏನಂತಂದರೆ ಸಾಂಸ್ಕೃತಿಕ ವರ್ಗಾವಣೆ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯವೆಂದರೆ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ವಿಮರ್ಶಾತ್ಮಕ ಚಿಂತನೆ. CCE ನಿರಂತರ ವ್ಯಾಪಕ ಮೌಲ್ಯಮಾಪನ ಯಂತ್ರ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ 2 ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಅಂತಂದಿದೆ. ಇದರ ಸರಿಯಾದ ಉತ್ತರ ಬಂದುಬಿಟ್ಟು ಉಜ್ಜಯಿನಿ, ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ ಅಂತಂದಿದೆ. ಸರಿಯಾದ ಉತ್ತರ ನಳಂದ. ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಒಂದು ಮುಖ್ಯ ಅಂಶಗಳನ್ನು ಭಿನ್ನವಾಗಿದೆ ಅಂತಂದಿದೆ. ನೋಡಿ ಇಲ್ಲಿ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ 1 ರೈಟ್ ಆನ್ಸರ್ ಆಗಿರುತ್ತೆ. ಭಿನ್ನವಾಗಿದ್ದಂದರೆ ಅದಕ್ಕೆ ಸಂಬಂಧ ಇಲ್ಲದು ಅಂತ ವೈಜ್ಞಾನಿಕ ಅಂತ ಬಂದಿದೆ. ಸೊ ಹಂಗಂದ್ರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೋಬೇಕು. ಓಕೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಒಂದು ಆಧಾರವಾಗಿ ನಿರೂಪಿತವಾಗಿದೆ ಅಂತಂದಿದೆಯಲ್ಲ, ಇದು ತಪ್ಪಾದಂಥ ಹೇಳಿಕೆ ಆಗಿದೆ. 139ನೇ ಪ್ರಶ್ನೆ, NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು ಅಂತಂದಿದೆ ಇಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 140ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಒಂದು ಕ್ರಮವನ್ನು ಅನುಸರಿಸಬೇಕು ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 3 ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನ ವೃದ್ಧಿಸುವುದು. 141ನೇ ಪ್ರಶ್ನೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಒಂದು ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಅಂತಂದಿದೆ. ಇದರ ಸರಿಯಾದ ಉತ್ತರ ದೇಶ ಪ್ರೇಮ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವಂತಹ ಕೌಶಲ್ಯ ಮೂಡಿಸುವ ಮುನ್ನ ಈ ಒಂದು ಸಾಮರ್ಥ್ಯವನ್ನು ಬೆಳೆಸುವುದು
ಉತ್ತಮ ಅಂತಂದಿದೆ. ಎಸ್, ಇದರ ಸರಿಯಾದ ಉತ್ತರ ಭೌಗೋಳಿಕ ಗಡಿಗಳು. ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬಹುದಾದಂಥ ಲಕ್ಷಣಗಳು ಅಂತ ನೋಡಿದಾಗ ಇದರ ಸರಿಯಾದ ಉತ್ತರ ಎರಡನೇದು, ಉತ್ತಮ ಶೈಕ್ಷಣಿಕ ಅನುಭವ. 144ನೇ ಪ್ರಶ್ನೆ. ಒಂದು ಸೆಕೆಂಡ್, ಇಲ್ಲಿ ನೋಡಿ ಆಪ್ಷನ್ ಬಿ ಆಗುತ್ತಾ, ಬಿ ಮತ್ತು ಸಿ. ಬಿ ಏನಿದೆ ಉತ್ತಮ ಶೈಕ್ಷಣಿಕ ಅನುಭವ, ಸಿ ಬಂದುಬಿಟ್ಟು ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ. ಇವೆರಡೂ ಕೂಡ ಕರೆಕ್ಟ್ ಆಗ್ತಾವೆ. ಓಕೆ, ಮುಂದಿನ ಪ್ರಶ್ನೆ. ಜೀವನ ಚರಿತ್ರೆ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 4, ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿಯನ್ನು ಮೂಡಿಸುವುದು. 145ನೇ ಪ್ರಶ್ನೆ. ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಯಲ್ಲಿ ಚರ್ಚಿಸಲೇಬೇಕು. ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಅಂತಂದಿದೆ. ಎಸ್, ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ 4, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಒಂದು ಮನೋಭಾವವನ್ನು ಬೆಳೆಸುವುದು. 146ನೇ ಪ್ರಶ್ನೆ. ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದಕ್ಕೆ ಇದಕ್ಕೆ ಒಂದು ಉದಾಹರಣೆ ಅಂತ ನೋಡಿದಾಗ ಆಪ್ಷನ್ 2 ರೈಟ್ ಆನ್ಸರ್, ಯೋಜನಾ ಪದ್ಧತಿ. ಮುಂದಿನ ಪ್ರಶ್ನೆ. ಇತಿಹಾಸದ ಪಠ್ಯಪುಸ್ತಕದಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ಒಂದು ವಿಷಯಗಳನ್ನು ಸೇರಿಸುವುದರ ಮುಖ್ಯ ಉದ್ದೇಶ ಅಂತಂದಿದೆ, ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸುವುದು. ಮುಂದಿನ ಪ್ರಶ್ನೆ. ಇತಿಹಾಸವು ಹಲವಾರು ಮಹಾನ್ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರತಕ್ಕಂತಹ ಒಂದು ಮೂಲ ದಾಖಲೆ. ಹಾಗಿದ್ದಲ್ಲಿ ಇತಿಹಾಸ ಬೋಧನೆಯ ಒಂದು ಉತ್ತಮ ನಿಯಮ ಅಂತಂದಿದೆ ಅಥವಾ ಉತ್ತಮ ಒಂದು ವಿಧಾನ ಅಂತಂದಿದೆ. ಇದರ ಸರಿಯಾದ ಉತ್ತರ ಜೀವನ ಚರಿತ್ರಾ ಪದ್ಧತಿ, ಆಪ್ಷನ್ 4 ರೈಟ್ ಆನ್ಸರ್. ಎಸ್, 149ನೇ ಪ್ರಶ್ನೆ. ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಒಂದು ಅಂಶಗಳನ್ನು ಒಳಗೊಂಡಿರಬೇಕು ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 4, ವಿಷಯ, ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು. ಆ್ಯಂಡ್ ಲಾಸ್ಟ್ ಕ್ವಶನ್, 2015ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ ಈ ಒಂದು ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವಂತಹ ಚಟುವಟಿಕೆಗಳು ಅಂತಂದಿದೆ. ಆಪ್ಷನ್ 4 ಎ, ಬಿ, ಡಿ. ಎ ಏನಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಬಿ ಏನಿದೆ ರಾಷ್ಟ್ರಗೀತೆ ಗಾಯನ, ಆಪ್ಷನ್ 4 ತರಗತಿಯಲ್ಲಿ ನೃತ್ಯೋತ್ಸವ. ಇವೆಲ್ಲ ಏನಂದರೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಇಲ್ಲಿಗೆ ಏನಂದರೆ 2015ರ TET ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ 2017ರ ಪ್ರಶ್ನೆ ಪತ್ರಿಕೆಯೊಂದಿಗೆ ಬರ್ತೀನಿ. ಮತ್ತು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈಗಳು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.